ನಾಗರ ಪಂಚಮಿ ಪ್ರಬಂಧ 10 ಸಾಲುಗಳಲ್ಲಿ. ನಾಗರ ಪಂಚಮಿ ಪ್ರಬಂಧ. ಮೊದಲನೇ ಪಾಯಿಂಟ್. ನಾಗರ ಪಂಚಮಿಯು ಶ್ರಾವಣ ಮಾಸದ ಪಂಚಮಿಯೆಂದು ಬರುವ ವಿಶೇಷ ಹಬ್ಬವಾಗಿದೆ. ಮೊದಲನೇ ಪಾಯಿಂಟ್. ನಾಗರ ಪಂಚಮಿಯು ಶ್ರಾವಣ ಮಾಸದ ಪಂಚಮಿಯೆಂದು ಬರುವ ವಿಶೇಷ ಹಬ್ಬವಾಗಿದೆ. ಎರಡನೇ ಪಾಯಿಂಟ್. ಈ ದಿನದಂದು ಪ್ರಕೃತಿಯ ಸಂಕೇತವಾದ ನಾಗದೇವನನ್ನು ಅಂದರೆ ಹಾವನ್ನು ಪೂಜಿಸಲಾಗುತ್ತದೆ. ಎರಡನೇ ಪಾಯಿಂಟ್. ಈ ದಿನದಂದು ಪ್ರಕೃತಿಯ ಸಂಕೇತವಾದ ನಾಗದೇವನನ್ನು ಅಂದರೆ ಹಾವನ್ನು ಪೂಜಿಸಲಾಗುತ್ತದೆ. ಮೂರನೇ ಪಾಯಿಂಟ್. ಹೆಣ್ಣು ಮಕ್ಕಳು ತಮ್ಮ ಸಹೋದರರ ರಕ್ಷಣೆ ಮತ್ತು ಒಳಿತಿಗಾಗಿ ಈ ಪೂಜೆ ಮಾಡುತ್ತಾರೆ. ಮೂರನೇ ಪಾಯಿಂಟ್. ಹೆಣ್ಣು ಮಕ್ಕಳು ತಮ್ಮ ಸಹೋದರರ ರಕ್ಷಣೆ ಮತ್ತು ಒಳಿತಿಗಾಗಿ ಈ ಪೂಜೆ ಮಾಡುತ್ತಾರೆ. ನಾಲ್ಕನೇ ಪಾಯಿಂಟ್. ನಾಗರ ಹಾವಿನ ಹುತ್ತಕ್ಕೆ ಹಾಲು ಮತ್ತು ಅರಿಶಿಣ ಕುಂಕುಮ ಹೂವನ್ನು ಇಡಲಾಗುತ್ತದೆ. ನಾಲ್ಕನೇ ಪಾಯಿಂಟ್. ನಾಗರ ಹಾವಿನ ಹುತ್ತಕ್ಕೆ ಹಾಲು ಮತ್ತು ಅರಿಶಿಣ ಕುಂಕುಮ ಹೂವನ್ನು ಇಡಲಾಗುತ್ತದೆ. ಐದನೇ ಪಾಯಿಂಟ್. ಮಹಿಳೆಯರು ಮತ್ತು ಮಕ್ಕಳು ಬೆಳಗ್ಗೆಯಿಂದ ಉಪವಾಸವಿದ್ದು ದೇವಸ್ಥಾನಗಳಿಗೆ ಹೋಗುತ್ತಾರೆ. ಐದನೇ ಪಾಯಿಂಟ್. ಮಹಿಳೆಯರು ಮತ್ತು ಮಕ್ಕಳು ಬೆಳಗ್ಗೆಯಿಂದ ಉಪವಾಸವಿದ್ದು ದೇವಸ್ಥಾನಗಳಿಗೆ ಹೋಗುತ್ತಾರೆ. ಆರನೇ ಪಾಯಿಂಟ್. ಈ ಹಬ್ಬದಂದು ವಿವಿಧ ಬಗೆಯ ಸಿಹಿ ತಿಂಡಿಗಳನ್ನು ತಯಾರಿಸಲಾಗುತ್ತದೆ. ಆರನೇ ಪಾಯಿಂಟ್. ಈ ಹಬ್ಬದಂದು ವಿವಿಧ ಬಗೆಯ ಸಿಹಿ ತಿಂಡಿಗಳನ್ನು ತಯಾರಿಸಲಾಗುತ್ತದೆ. ಏಳನೇ ಪಾಯಿಂಟ್. ರೈತರು ಭೂಮಿಯಲ್ಲಿ ಹಾವುಗಳು ಕಾಣಿಸಿಕೊಂಡರೂ ಅವುಗಳನ್ನು ಕೊಲ್ಲದೆ ಗೌರವಿಸುತ್ತಾರೆ. ಏಳನೇ ಪಾಯಿಂಟ್. ರೈತರು ಭೂಮಿಯಲ್ಲಿ ಹಾವುಗಳು ಕಾಣಿಸಿಕೊಂಡರೂ ಅವುಗಳನ್ನು ಕೊಲ್ಲದೆ ಗೌರವಿಸುತ್ತಾರೆ. ಎಂಟನೇ ಪಾಯಿಂಟ್. ಇದು ಪ್ರಕೃತಿ ಮತ್ತು ಪ್ರಾಣಿ ಪ್ರಪಂಚದ ಮೇಲಿನ ಪ್ರೀತಿ ಹಾಗೂ ಕಾಳಜಿಯನ್ನು ತೋರಿಸುತ್ತದೆ. ಎಂಟನೇ ಪಾಯಿಂಟ್. ಇದು ಪ್ರಕೃತಿ ಮತ್ತು ಪ್ರಾಣಿ ಪ್ರಪಂಚದ ಮೇಲಿನ ಪ್ರೀತಿ ಹಾಗೂ ಕಾಳಜಿಯನ್ನು ತೋರಿಸುತ್ತದೆ. ಒಂಬತ್ತನೇ ಪಾಯಿಂಟ್. ಹಳ್ಳಿಗಳಲ್ಲಿ ಜೋಕಾಲಿ ಆಡುವುದು ಮತ್ತು ಜನಪದ ಹಾಡುಗಳನ್ನು ಹಾಡುವುದು ರೂಢಿಯಲ್ಲಿದೆ. ಒಂಬತ್ತನೇ ಪಾಯಿಂಟ್. ಹಳ್ಳಿಯಲ್ಲಿ ಜೋಕಾಲಿ ಆಡುವುದು ಮತ್ತು ಜನಪದ ಹಾಡುಗಳನ್ನು ಹಾಡುವುದು ರೂಢಿಯಲ್ಲಿದೆ. ಹತ್ತನೇ ಪಾಯಿಂಟ್. ಈ ಹಬ್ಬವು ಕುಟುಂಬದಲ್ಲಿ ಸಂತೋಷ, ಶಾಂತಿ ಮತ್ತು ನೆಮ್ಮದಿಯನ್ನು ತರುತ್ತದೆ. ಹತ್ತನೇ ಪಾಯಿಂಟ್. ಈ ಹಬ್ಬವು ಕುಟುಂಬದಲ್ಲಿ ಸಂತೋಷ, ಶಾಂತಿ ಮತ್ತು ನೆಮ್ಮದಿಯನ್ನು ತರುತ್ತದೆ. ಎಲ್ಲರಿಗೂ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ಮಕ್ಕಳೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.